ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ವಿಭಾಗ ಮಟ್ಟದ ಸದಸ್ಯರಾಗಿ ಆಯ್ಕೆಯಾಗಿರುವ ಹುಣಸೇಮಕ್ಕಿ ಲಕ್ಷ್ಮಣ್, ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನ್ವರ್ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿರುವ ಸಿಂಚನ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕನ್ನಡ ಸೇನೆ ವತಿಯಿಂದ ನಗರದ ಕನ್ನಡ ಸೇನೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅವರಿಗೆ ಸನ್ಮಾನಿಸಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ, ತೇಗೂರು ಜಗದೀಶ್ ಮತ್ತು ಪಿಸಿ ರಾಜೇಗೌಡ ಇವರಿಬ್ಬರು ಜೋಡೆತ್ತುಗಳಿದ್ದಂತೆ ಇವೆರಡು ಜೋಡೆತ್ತುಗಳು ಜಿಲ್ಲೆಯಲ್ಲಿ ಪ್ರಭಾವಿಗಳಾಗಿ ಕನ್ನಡ ಪರ ಹೋರಾಟಗಳನ್ನು ಮಾಡಿಕೊಂಡು ಬಂದಿರುವವರು ಎಂದು ಹೇಳಿದರು. ಕರ್ನಾಟಕದ ಪರವಾಗಿ, ಅದರಲ್ಲೂ ಶೋಷಿತರ ಪರವಾಗಿ ಪದೇ ಪದೇ ಅವರೊಂದು ಧ್ವನಿಯನ್ನ ಮಾಡ್ತಾ ಇರೋದನ್ನು ನಾನು ಕೇಳಿದ್ದೀನಿ. ನಾನು ಅನೇಕ ಸಾರಿ ಹೇಳಿದ್ದೆ, ತೇಗೂರು ಜಗದೀಶ್ ಅವರಿಗೆ ಮತ್ತು ರಾಜೇಗೌಡರಿಗೆ ನೀವು ಜೋಡೆತ್ತುಗಳು ಅಂತ ನಾನು ಹೇಳಿದ್ದೆ. ಅವರಿಗೆ ಒಂದು ಕಪ್ಪು ಒಂದು ಬಿಳಿ, 2 ಎತ್ತುಗಳು ಅಂತೇಳಿ, ಕನ್ನಡದ 2 ಎತ್ತುಗಳು ಈ ಜಿಲ್ಲೆ ಒಳಗಡೆ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ. ನಾನು ರಾಜೇಗೌಡರನ್ನ ಎಷ್ಟು ಪ್ರೀತಿಸ್ತೀನಿ ಅಷ್ಟೇ ಜಗದೀಶ್ನವರು ಕೂಡ ನಾನು ಪ್ರೀತಿಸ್ತಾ ಇದ್ದೆ. ಬಹುಶಃ ತೇಗೂರು ಜಗದೀಶ್ ಮತ್ತು ರಾಜೇಗೌಡರನ್ನ ನಾಮಕರಣದ ಕಾರ್ಯಕ್ರಮಕ್ಕೆ, ಪಬ್ಲಿಕ್ ಕಾರ್ಯಕ್ರಮಕ್ಕೆ ಬೇರೆ ಯಾರು ಕರೆದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಳೆದ 15 ವರ್ಷಗಳಿಂದ ಅವ್ರದ್ದಾದ ಒಂದು ಕನ್ನಡ ಮತ್ತು ಅವ್ರದ್ದೇ ಆದ ಒಂದು ಕಾರ್ಯಕ್ರಮದೊಟ್ಟಿಗೆ ಅವರಿದ್ದರು. ಅದಕ್ಕಿಂತ ವೈಡಾಗಿ ಇನ್ನೂ ಮಾಡ್ಬೋದು ಕನ್ನಡ ಸಂಘ ಅನ್ನೋದನ್ನ ನಾನು ಅವರಿಗೆ ಬಹಳಷ್ಟು ಹೇಳಿಕೊಟ್ಟಿದ್ದೀನಿ. ಅವ್ರ ಮಟ್ಟಿಗೆ ಗಂಟೆಗಟ್ಟಲೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಒಂದು ವೇಳೆ ಇಂಥ ಒಬ್ಬ ನಾಯಕರು ನಮ್ಮ ಕನ್ನಡ ಸೇನೆಯಲ್ಲಿ ಕೆಲಸ ಮಾಡ್ತಿರುವಂಥದ್ದು ನಿಮಗೆ ಮಾತ್ರ ಅಲ್ಲ, ಸಮಾಜಕ್ಕೆ ನಮಗೂ ಕೂಡ ಒಂದು ಸ್ಫೂರ್ತಿಯನ್ನು ತಂದಿದೆ. ಆ ಕಾರಣಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ದಲಿತ ಸಂಘರ್ಷ ಸಮಿತಿ ಪ್ರಧಾನ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಅವರು ಮಾತನಾಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ವಿಭಾಗ ಮಟ್ಟದ ಸದಸ್ಯರಾಗಿ ಆಯ್ಕೆಯಾಗಿರುವ ಹುಣಸೇಮಕ್ಕಿ ಲಕ್ಷ್ಮಣ್, ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನ್ವರ್ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿರುವ ಸಿಂಚನ ಅವರಿಗೆ ಶುಭ ಹಾರೈಸಿದರು. ಅವರ ತಂದೆ ತಾಯಿಗಳಿಗೆ ಮತ್ತು ಅವರೆಲ್ಲರಿಗೂ ಮುಂದೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ರೂಪಿಸ್ಕೊಡ್ಲಿ, ಅವರು ಕಷ್ಟಪಟ್ಟಿದ್ದಕ್ಕೆ ಅವರು ಮುಂದೆ ಒಳ್ಳೆ ಫ್ಯೂಚರ್ ಸಿಗಲಿ, ಕನ್ನಡಕ್ಕಾಗಿ ಕನ್ನಡದಲ್ಲೇ IAS ಪಾಸ್ ಮಾಡಲಿ ಅಂತ ನನ್ನ ಆಸೆ. ಹಾಗಾಗಿ ಮತ್ತೆ ಈಗ ಸರ್ಕಾರ ಬಂದು ಒಂದು ಅಧಿಕೃತವಾಗಿ ಒಬ್ಬರು ಹೋರಾಟಗಾರನ್ನು ಗುರುತಿಸಿ ಇವತ್ತು ಒಂದು ಚಿಕ್ಕಮಗಳೂರು ವಿಭಾಗ ಮಟ್ಟದ ಒಂದು ಸಮಿತಿಗೆ ಲಕ್ಷ್ಮಣ ಅವರನ್ನ ನೇಮಕ ಮಾಡಿದೆ. ಅದು ವಿಶೇಷ. ಅದಕ್ಕಾಗಿ ರಾಜೇಗೌಡರು ಇವತ್ತು ಅವರಿಗೆ ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ಕನ್ನಡ ನಾಡು ನುಡಿ ಜಲ ವಿಚಾರಕ್ಕೆ ಕನ್ನಡ ಸೇನೆ ಮೊದಲು ನಿಂತು ಹೋರಾಟವನ್ನು ಮಾಡುತ್ತದೆ ಎಂದು ಹೇಳಿದರು. ನಮ್ದು ಯಾವುದೇ ಹೋರಾಟ ಇದ್ದು ನಮ್ಮ ಕನ್ನಡ ಸೇನೆ ಸೇರ್ಪಡೆ ಆಗಿದ್ದಾರೆ. ಕನ್ನಡ ಸೇನೆ ಸೇರ್ಪಡೆ ಆದ ತಕ್ಷಣ ನಮ್ಮಲ್ಲಿ ಹೇಳ್ತಾ ಇದ್ವಿ, ನಮ್ಮ ಸಂಘಟನೆಯಲ್ಲಿ ಒಂದು ಶಕ್ತಿ ಇದೆ ಅಂತ. ಯಾಕೆಂದ್ರೆ ನಮ್ಮ ಸಂಘಟನೆಯಲ್ಲಿ ಯಾರು ಬಂದು ಹಾಳಾಗಿಲ್ಲ. ಇವತ್ತು ನಿಮಗೆ ಬೇಕಾದ್ರೆ ಇಷ್ಟು ಜನ ಇದ್ದೀರಿ, ನಮ್ಮಲ್ಲಿ ಕೇಳಿ, ನಾವೆಲ್ಲ ಒಂದು ಕಷ್ಟದಲ್ಲೇ ಎಲ್ಲ ಬೆಳವಣಿಗೆ ಮಾಡೋದಂತಾರೋ. ನಮ್ಮಲ್ಲಿ ಇವತ್ತು ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಬಿಟ್ಟು ಬೆಳೆದು ಹೋದಾರು ಬಿಟ್ಟರೆ ವಾಪಸ್ ಯಾರು ತಿರುಗಿ ನೋಡಕ್ಕೆ ನಮ್ಮ ಸಂಘಟನೆ ಅದೊಂತಾರೆ. ರಾಜಕೀಯ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಏನೋ ಒಂದು ಆಶೀರ್ವಾದ. ಆದರೆ ಲಕ್ಷ್ಮಣ್ಣವರು, ಅನ್ವರ್ ಬಂದಾಯಿತು, ನಮ್ಮ JP ಅವರು, ಜಯಪ್ರಕಾಶ್ ಅವರೇ,
ಇವರಿಗೆ ಒಂದು ಪಕ್ಷದಲ್ಲಿ ಗುರುತಿಸಿ ಅವ್ರಿಗೆ ಒಂದು ನಾಮಿನಿ ಮಾಡೋಂಥದ್ದು ಶಕ್ತಿ ಬಂದಿದೆ ಅಂದರೆ ಎಲ್ಲ ಒಂದು ಕಡೆ ನಮಗೆ ಖುಷಿ ಆಗ್ತಿದೆ. ನಮ್ಮ ಸಂಘಟನೆ ಬಂದ ಮೇಲೆ ಇವರಿಗೆಲ್ಲ ಒಂದೊಂದು ಉದ್ಯೋಗ ಸರ್ಕಾರ ಗುರುತಿಸ್ತಾ ಇದೆಯಲ್ಲ ಅಂತೇಳಿ ಅವ್ರಿಗಿಂತ ಹೆಚ್ಚಾಗಿ ಖುಷಿ ಪಡೋದು ಅಂದ್ರೆ ನಾವೇ. ಯಾಕೆಂದ್ರೆ ನಮ್ಮ ಸಂಘಟನೆಯಲ್ಲಿ ಒಬ್ಬರು ನಮಗೆ ಪಕ್ಷ ಇಲ್ಲ, ಯಾವ ಪಕ್ಷ ಕಾಂಗ್ರೆಸ್ BJP JDS DSS ಅವೇನಿಲ್ಲ. ನಮಗೆ DSS ಕರೆದ್ರು, ನಮ್ಮದು BSP ಅವ್ರು ಕರೆದ್ರು ನಾವು ಹೋಗಿದ್ದೀವಿ, ಅವ್ರ ಜೊತೆ ಏನು ಮಾಡಬೇಕು ಸಪೋರ್ಟ್ ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ವಿಭಾಗ ಮಟ್ಟದ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ದಲಿತರ ಹೇಳಿಕೆಗಾಗಿ ಸದಾ ಶ್ರಮಿಸುತ್ತೇನೆ ಎಂದು ಹೇಳಿದರು. ವಿರುದ್ಧನೂ ಕೂಡ ಇಲ್ಲ, ಯಾವ ಜಾತಿ ಧರ್ಮದ ಪರವಾಗಿ ಇರುವುದಂತ ಹೇಳಿ ಸಮಾನತೆಯನ್ನು ನೋಡ್ತಕ್ಕಂಥ ಅಂತ ಒಂದು ಮನಸ್ಥಿತಿ ಇದೆ ಅಂತ ಹೇಳಿ ಬಹುಶಃ ದೌರ್ಜನ್ಯ ಸಮಿತಿ ನನಗೆ ನೇಮಕ ಮಾಡಿದ್ದಾರೆ. ಆಮೇಲೆ ನಾನು ನೋಡ್ತಾ ಇರ್ತೀನಿ ಎಲ್ಲಾ ಮಾಧ್ಯಮಗಳು, ದೊಡ್ಡ ದೊಡ್ಡ ಮಾಧ್ಯಮಗಳನ್ನು ಹೈಲೈಟ್ ಮಾಡೋದು ಬಿಡಿ, ವಿಶೇಷವಾಗಿ ಅನಿಲ್ ಆನಂದ್ ಅವರಿಗೆ, ಭೂಮಿಕಾ TV ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾವುದೇ ಸ್ಟ್ರೈಕ್ ಇರಲಿ, ಎಲ್ಲೇ ಇರಲಿ, ಮನೋಜ್ ಬಂದಿದೆ ನೋಡಿ ಹುಡುಗ ಪಾಪ ರಿಪೋರ್ಟ್ ಮಾಡಕ್ಕೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಯಾಕಂತ ಹೇಳಿರೋ ಮನಸ್ಸಿದೆ. ಇವರ ತಂದೆ ಆನಂದ್ ಅಂತ ಹೇಳಿ ಪಾಪ ಆನಂದ್ ಸರ್ ಅವರು ಮಾಸ್ಟರ್ ಇದ್ದರು, ಇದೇ ತರ ಗುಣಗಳನ್ನ ಬೆಳೆಸ್ಕೊಂಡಿದ್ರು. ಅವರು ಸತ್ ನಂತರನೂ ಕೂಡ ಬಾಡಿ ಡೊನೇಟ್ ಕೂಡ ಮಾಡಿದಂತ ಇವತ್ತು ಅನಿಲ್ ಆನಂದ್ ಅವರ ತಂದೆ ಇವತ್ತು ಎಲ್ಲರೂ ಕೂಡ ಮಾದರಿಯಾಗಿದ್ದಾರೆ. ಆ ತರದ ಒಂದು ಭೂಮಿಕಾ TVಯನ್ನ ಅವರು ಪ್ರಾರಂಭ ಮಾಡಿ ಉತ್ತಮವಾಗಿ ಜಿಲ್ಲೆ ಒಳಗಡೆ ಬೆಳೀತಾ ಇದೆ. ರಾಜೇಗೌಡರವರೇ, ಸಮಾಜ ಕಟ್ಟಂತ ಕೆಲಸವನ್ನ ಮಾಡೋಣ, ಕನ್ನಡ ಕಟ್ಟಂತ ಕೆಲಸವನ್ನ ಮಾಡೋಣ, ಯಾರಿಗೂ ಕೂಡ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನ ಕನ್ನಡ ಸೇನೆ ಕೂಡ ಮಾಡೋದಿಲ್ಲ. ಕನ್ನಡ ಸೇನೆ ವಿಶೇಷವಾಗಿ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಇಲ್ಲಿ ಈ ಜಿಲ್ಲೆ ಒಳಗಡೆ ಎಲ್ಲರನ್ನು ಪ್ರಭುತ್ವವನ್ನು ಬೆಳೆಸಿರ್ತಕ್ಕಂತಹ, ಸ್ನೇಹವನ್ನು ಬೆಳೆಸತಕ್ಕಂತಹ ಒಂದು ಈ ಕನ್ನಡ ಸೇನೆ ನಾವು ರಾಜೇಗೌಡರು ಮತ್ತು ನಮ್ಮೆಲ್ಲರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತೆಲ್ಲರೂ ಕೂಡ ನಾವು ಸೇರಿ ಈ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಏನೇನು ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ನಿರ್ಗತಿ ಕ್ರಿಯಾರಿದ್ದಾರೆ, ಯಾರಿಗೆ ಸೈಟ್ ಇಲ್ಲ, ಯಾರಿಗೂ ಸ್ಮಶಾನಗಳಿಲ್ಲ, ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ಭೂಮಿ ಇಲ್ಲ, ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತೆಲ್ಲ ದಲಿತ ಸಂಘಟನೆಗಳು ಸೇರಿ ಮಾಡೋಣ ಅಂತ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ವಿಭಾಗ ಮಟ್ಟದ ಸದಸ್ಯರಾಗಿ ಆಯ್ಕೆಯಾಗಿರುವ ಹುಣಸೇಮಕ್ಕಿ ಲಕ್ಷ್ಮಣ್ ಅವರಿಗೆ ಶುಭ ಕೋರಿದರು. ಈ ದಿನ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಸಮಿತಿ ವತಿಯಿಂದ ಏನು ಕರ್ನಾಟಕ ಸರ್ಕಾರ ನಮ್ಮ ಜನಸ್ನೇಹಿ ಮತ್ತು ಸೋಚಿತರ ಧ್ವನಿ ಚಿಕ್ಕಮಗಳೂರಿನ ಹೋರಾಟಗಾರ ಹುಣಸೇಮಕ್ಕಿ ಲಕ್ಷ್ಮಣ್ಜಿಯವರಿಗೆ ಏನು ದೌರ್ಜನ್ಯ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಿತ್ತು. ಆ ನೇಮಕದ ಪ್ರಯುಕ್ತ ಎಲ್ಲ ಜನಪರ ನೀರು, ಜಲ, ನೆಲ ಮತ್ತು ಮನುಷ್ಯತ್ವ ಆಧಾರದ ಮೇಲೆ ಹೋರಾಟ ಮಾಡುವಂಥ ಕನ್ನಡ ಸೇನೆ ಇಂದು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಅಭಿನಂದನಾ ಕಾರ್ಯಕ್ರಮಕ್ಕೆ ಅರ್ಹರು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಲಕ್ಷ್ಮಣರು ಒಂದು ಸಮುದಾಯಕ್ಕೆ ಸೀಮಿತರಾದಂಥವರಲ್ಲ. ಲಕ್ಷ್ಮಣ್ಜಿಯವರು ಪ್ರತಿಯೊಂದು ಸಮುದಾಯಕ್ಕೆ ಏನಿದೆ ಚಿಕ್ಕಮಗಳೂರು ಭಾಗದಲ್ಲಿ ಯಾರನ್ನು ಕೇಳೋ ಹುಣಸೇಮಕ್ಕಿ ಲಕ್ಷ್ಮಣರು ಮತ್ತು ಗೊತ್ತಿಲ್ಲ ಅನ್ನೋ ಜನ ಯಾರೂ ಇಲ್ಲ. ಯಾಕಂದರೆ ಅವ್ರು ಯಾವುದೇ ಸಮುದಾಯ ಆಗಿರಲಿ, ಅದನ್ನು ಹೊಂದಿರಲಿ, ಆಸ್ಪತ್ರೆ ಇರ್ಬೋದು, ವೈದ್ಯರು ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಹಾಸ್ಟೆಲ್ ಸೀಟ್ ಕೊಡಿಸೋ ವ್ಯವಸ್ಥೆ ಇರ್ಬೋದು, ಅಥವಾ ಯಾವುದೋ ಒಂದು ವಿಧವಾ ವೇತನ ಇರ್ಬೋದು, ಅಥವಾ ತಾಲೂಕು ಆಫೀಸರ್ ಇರ್ಬೋದು, ಪಾಣೀಸರ್ ಇರ್ಬೋದು, ಪ್ರತಿಯೊಂದಕ್ಕೂ ಯಾವುದೇ ಒಂದು ಈ ಜಿಲ್ಲೆಯಲ್ಲಿ ನಡೆಯುವಂಥ ಹೋರಾಟಗಳಿಗೆ ಮುಂಚೂಣಿಯಲ್ಲಿ ಜನ ತರಿಸೋಂಥ ವ್ಯವಸ್ಥೆ ಮಾಡಿ ಆ ಹೋರಾಟ ರೂಪುರೇಷಣೆ ಮಾಡಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹುಣಸೇಮಕ್ಕಿ ಲಕ್ಷ್ಮಣರು. ಭೂಮಿಕಾ TV ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಹುಣಸೇಮಕ್ಕಿ ಲಕ್ಷ್ಮಣ್ ಎಂಬುದು ಬರೀ ಹೆಸರಲ್ಲ, ಅದೊಂದು ಹೋರಾಟದ ಶಕ್ತಿ. ಅವರು ಹೀಗೆ ಸದಾ ದಲಿತರ ಪರ, ನೊಂದವರ ಪರ ಹೋರಾಟಗಳನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸಲಿ ಎಂದು ತಿಳಿಸಿದರು. ಇವತ್ತೊಂದು ಸಂತೋಷ ವಿಷಯ, ಕನ್ನಡ ಸೇನೆಯ ವತಿಯಿಂದ ನಮ್ಮ ಲಕ್ಷ್ಮಣ್ ಅವರಿಗೆ ಸನ್ಮಾನ ಇಟ್ಕೊಂಡಿರೋದು. ರಾಧಾಕೃಷ್ಣ ಹೇಳ್ದಂಗೆ ಇದರಲ್ಲಿ ಏನೂ ಅತಿಶಕ್ತಿ ಇಲ್ಲ. ಮೊದಲಿಂದನೂ ಅವ್ರ ಹೋರಾಟ ದೌರ್ಜನ್ಯ ಕಮಿಟಿಯಲ್ಲಿ ಇಟ್ಕೊಂಡು ಮಾಡ್ಕೊಂಡೇ ಬಂದರೆ, ಸರ್ಕಾರದಿಂದ ಒಂದು ಗುರ್ಸಿ ಮಾಡಿರೋ ಹೊತ್ತಿಗೆ ಸರ್ಕಾರಕ್ಕೂ ಮತ್ತು ನಮ್ಮ ಲಕ್ಷ್ಮಣ್ ಅವ್ರಿಗೂ ನಮ್ಮ ಸಂಘಟನೆ ವತಿಯಿಂದ ಹುಟ್ಟುವರೆಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಕೊಂಡು ಹೋಗ್ಲಿ, ನಾವೆಲ್ಲರೂ ಜೊತೆಗಿರ್ತೀವಿ. ನೊಂದವರಿಗೆ ಅವ್ರಿಗೆ ಏನು ರಕ್ಷಣೆ ಬೇಕು, ಅವ್ರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ಅವ್ರಿಗೆ ನ್ಯಾಯ ಸಿಗೋ ತನಕ ಒಂದು ಹೋರಾಟ ಅಂತ ಮಾಡೋಂಥ ಒಂದು ಛಲ ಇದೆ. ಅನಿಲ್ ಸರ್ ಹೇಳ್ದಂಗೆ ಇವ್ರ ವಾಯ್ಸ್ ಕೇಳಿದ ತಕ್ಷಣ ಇಡೀ ಎಲ್ಲಿ ಪ್ರತಿಭಟನೆ ಸ್ತಬ್ಧ ಆಗುತ್ತೆ. ಯಾಕಂದ್ರೆ ಅವ್ರ ಮಾತಂಗಿರುತ್ತೆ, ಒಂಥರ ಗಂಟಾಘೋಷವಾಗಿ ಕೂಗ್ದಂಗೆ ಆ ಮಟ್ಟದಲ್ಲಿ ಆ ವಾಯ್ಸು ಜೊತೆಗೆ ಅವ್ರಿಗೆ ಮಾಡೋಂಥ ಒಂದು ನಾಯಕತ್ವ ಗುಣ ಒಲ್ದು ಬಂದಿರೋದ್ರಿಂದ ಅವ್ರಿಗೆ ಇವತ್ತು ಆ ಹುದ್ದೆ ಸಿಕ್ಕಿದೆ. ಆ ಹುದ್ದೆಗೆ ನ್ಯಾಯ ಸಿಗೋಂಥ ಮಟ್ಟದಲ್ಲಿ ಹೋರಾಟ ಮಾಡಿ ನಾವೆಲ್ಲ ಜೊತೆಗಿರ್ತೀವಿ ಅಂತ ಆಶಿಸ್ತಾ ನನಗೆ ಕರೆದಿ ಮಾತಾಡೋಕೆ ಹೋಗ್ತಿರ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ.
ಜೈ ಭೀಮ್, ಜೈ ಹಿಂದ್, ಜೈ ಕನ್ನಡ. ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಅವರು ಸಮಾಜ ನಿರ್ಮಾಣ ಮಾಡಲು ಹೊರಟಿರುವವರು ಎಂದು ಹೇಳಿದರು. ಲಕ್ಷ್ಮಣ್ ಅವರು ಹತ್ತಿರದ ಒಡನಾಡಿಗಳು ದಿನನಿತ್ಯ ಮತ್ತು ಜೊತೆಗೆ ಅವರು ಒಳ್ಳೆಯ ಸ್ವಭಾವ ಅಂತಂದ್ರೆ ರಾಜೇಗೌಡರು ಅಷ್ಟೇ ನೋಡಿ. ನಾವು ಹಲವಾರು ವರ್ಷಗಳಿಂದ ಹಲವಾರು ಹೋರಾಟಗಳಲ್ಲಿ ರಾಜೇಗೌಡರು ಲಕ್ಷ್ಮಣ್ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲವೊಂದು ಆ ದಾನಮನ್ ಪ್ರಕರಣದಿಂದಲೂ ಕೂಡ ನಮ್ಮೊಟ್ಟಿಗೆ ನಮ್ಮ ಜೊತೆಲೆ ಭಾಗಿಯಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಹೋರಾಟಗಳನ್ನ ಮಾಡಿದ್ವಿ. ರಾಜೇಗೌಡರು ಆಗಿರ್ಬೋದು, ಲಕ್ಷ್ಮಣ್ ಅವರು ಒಟ್ಟೊಟ್ಟಿಗೆ ಹೋರಾಟಗಳು ಬಂದಿದೆ. ಅವ್ರ ಸ್ವಭಾವಗಳು ಇಬ್ಬರದು ಅಷ್ಟೇ, ಲಕ್ಷ್ಮಣ್ ಅಷ್ಟೇ, ರಾಜೇಗೌಡರು ಅಷ್ಟೇ, ಎಲ್ಲರನ್ನೂ ಒಂದಿಷ್ಟು ಪ್ರೀತಿಯಿಂದ ನೋಡುವಂಥ ಸ್ವಭಾವಗಳು. ಈಗ ರಾಧಾಕೃಷ್ಣ ಸರ್ ಹೇಳಿದ್ರು, ಅವರು ಮುಖದಲ್ಲಿ ಯಾವ ಥರ ಬೇರೆ ಥರ ಕಂಡ್ರು ಕೂಡ ಅವ್ರ ಸ್ವಭಾವ ಆ ಥರ ಇಲ್ಲ ಅಂತೇಳಿ. ಹಾಗಾಗಿ ಈ ಟೋಟಲಿ ಈ ಕನ್ನಡ ಸೇನೆ ಕಾರ್ಯಕರ್ತರೆಂದರೆ ಈ ಕನ್ನಡ ಜಲ ನೀರು ಇದಕ್ಕೆ ಅವರು ಮತ್ತೆ ಕನ್ನಡ ಭಾಷೆಗೆ ಹಲವಾರು ಹೋರಾಟಗಳನ್ನ ಮಾಡಿದ್ವಿ. ಮತ್ತೆ ಲಕ್ಷ್ಮಣ್ ಅವರಿಗೆ ಒಂದು ಬಿರುದು ಕೂಡ ರೆಡಿ ಮಾಡಿದ್ದಾರೆ. ವಾಟಾಳ್ ನಾಗರಾಜ್ ತರ ನಾವು ಅವರು ಅಷ್ಟು ಆತ್ಮೀಯರು, ಅವರಿಬ್ರು ಕೂಡ ಅಷ್ಟು ಆತ್ಮೀಯರು, ನಾವು ಕೂಡ ಅವ್ರ ಆತ್ಮೀಯರಾಗಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನ ಕೊಟ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಿಂಚನ ಅವರು ಮಾತನಾಡಿ, ನನ್ನನ್ನು ಗುರುತಿಸಿ ಸನ್ಮಾನಿಸಿ ಅಭಿನಂದಿಸುತ್ತಿರುವ ಕನ್ನಡ ಸೇನೆಗೆ ನಾನು ಸದಾ ಚಿರಋಣಿ ಎಂದು ಹೇಳಿದರು. ತುಂಬ ಖುಷಿ ಆಗ್ತದೆ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಏನು ತೆಗ್ದೀನಿ ಅದಕ್ಕೆ ಮೊದಲು ನಮ್ಮ ಶಿಕ್ಷಕರು ಕಾರಣ. ಆಮೇಲೆ ನಾನು ತೆಗ್ದಿರೋದನ್ನ ಹೇಳಿದ್ದಕ್ಕೆ ಅವರು ನಮ್ಗೆ ಗುರುತಿಸಿ ಕರ್ಕೊಂಡ್ಬಂದು ಸನ್ಮಾನ ಮಾಡಿದ್ದಾರೆ ಕನ್ನಡ ಸೇನೆಯವರು. ಅವ್ರಿಗೂ ನಾನು ತುಂಬ ಋಣಿಯಾಗಿರ್ತೀನಿ. ಮತ್ತು ನನ್ನ ತಂದೆ ತಾಯಿ ಅವರು ಪ್ರೋತ್ಸಾಹದಿಂದ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ವಕ್ತಾರರಾದ ಕಳವಾಸೆ ರವಿ, ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಕನ್ನಡ ಸೇನೆಯ ಅನ್ವರ್, ನವೀನ್, ಚೈತ್ರಾ ಗೌಡ, ಶಂಕರೇಗೌಡ, ಪುಷ್ಪಾ ಜೋಳದಾಳ್, ಧರ್ಮೇಶ್, ಸುಧೀರ್ ಕೆಸರಿಕೆ, ರಘು, ರಾಜೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.